ನಮಸ್ಕಾರ, ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಂಬರ್ ಸಿಸ್ಟಮ್ಸ್ ಅಲ್ಲಿ ಹೆಕ್ಸಾಡೆಸಿಮಲ್ ಕನ್ವರ್ಷನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇನ್ನು ಉಳಿದಿರುವಂತಹ ವಿಡಿಯೋಗಳು, ಸೊ ಡೆಸಿಮಲ್ ಇರ್ಬೋದು, ಬೈನರಿ ಇರ್ಬೋದು, ಮತ್ತೆ ಆಕ್ಟಲ್, ಸೊ ಅದರ ಕನ್ವರ್ಷನ್ಗಳ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಹೆಕ್ಸಾಡೆಸಿಮಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಹೆಕ್ಸಾಡೆಸಿಮಲ್ ಅಲ್ಲಿ ಏನ್ ಮಾಡ್ತೀವಿ, 0 ಇಂದ 9 ಬಂದ್ರೆ ಹಾಗೆ ಬರಿತೀವಿ. ಅದೇ ಏನಾದ್ರೂ 9 ನ ಎಕ್ಸೀಡ್ ಮಾಡಿದ್ರೆ ವ್ಯಾಲ್ಯೂ 10 ಗೆ ಏನಂತ ಬರಿತೀವಿ, ಎ, 11 ಗೆ ಬಿ, 12 ಗೆ ಸಿ, 13 ಗೆ ಡಿ, 14 ಗೆ ಇ ಮತ್ತೆ 15 ಗೆ ಎಫ್. ಸೊ 15 ಗೆ ಎಫ್, 15 ಗೆ ಲಾಸ್ಟ್ 0 ನ ಇನ್ಕ್ಲೂಡ್ ಮಾಡಿರುವಂತ ಕಾರಣ. ಸೊ ಹೆಕ್ಸಾಡೆಸಿಮಲ್ ಅಲ್ಲಿ ಎಷ್ಟು ನಂಬರ್ಸ್ ಇರ್ತವೆ, ಟೋಟಲ್ 16. ಸೊ ಏನು 0 to 15. ಸೊ 0 to 15 ಅಂದ್ರೆ 0 ನ ಇನ್ಕ್ಲೂಡ್ ಮಾಡಿದಾಗ ಟೋಟಲ್ 16 ನಂಬರ್ಸ್ ಆಯಿತು. ಸೊ ಎ ಬಿ ಸಿ ಡಿ ಇ ಎಫ್ 10 ಆದಮೇಲೆ ಎ ಬಿ ಸಿ ಡಿ ನ ಬರೀತಾ ಹೋಗ್ಬೇಕು. ಸೊ ಇವಾಗ ಒಂದು ಎಕ್ಸಾಂಪಲ್ ನ ತಗೊಂಡು ಹೆಕ್ಸಾಡೆಸಿಮಲ್ ಇಂದ ಡೆಸಿಮಲ್, ಬೈನರಿ, ಆಕ್ಟಲ್ ಆಗಿ ಕನ್ವರ್ಟ್ ಮಾಡೋಣ. ಸೊ ಏನು ಎಕ್ಸಾಂಪಲ್ ತಗೋಣ, 2D5. ಸೊ ಹೆಕ್ಸಾಡೆಸಿಮಲ್ ಗೆ ಬೇಸ್ ಎಷ್ಟು, 16. ತಗೊಂಡಿರುವಂತ ಕ್ವಶನ್ ಯಾವುದು, 2D5. ಸೊ ಈಗ 2D5 ನ ಯಾವುದು 16 ಅಲ್ವಾ ತಗೊಂಡಿರೋದು, ಯಾವುದು ಕನ್ವರ್ಟ್ ಮಾಡಬೇಕು, ಡೆಸಿಮಲ್. ಸೊ ಡೆಸಿಮಲ್ ಅಂತ ಅಂದ್ರೆ ಅದರ ಬೇಸ್ 10. ಸೊ 16 ಆಗಿರೋದ್ರಿಂದ 16 ಪವರ್ 0, 16 ಪವರ್ 1, 16 ಪವರ್ 2 ಅಂತ ಬರೀಬೇಕು. 0 1 2. ನೆಕ್ಸ್ಟ್ ಇವಾಗ ಏನು ಮಾಡಿ, ಮಲ್ಟಿಪ್ಲೈ ಮಾಡ್ತಾ ಬನ್ನಿ. 2 ಇಂಟು 16 ಪವರ್ 2 ಪ್ಲಸ್ ಡಿ ನ ವ್ಯಾಲ್ಯೂ ಏನು, ಡಿ ನ ವ್ಯಾಲ್ಯೂ ಇಸ್ 13. ಸೊ 13 ಇಂಟು 16 ಪವರ್ 1 ಪ್ಲಸ್ 5 ಇಂಟು 16 ಪವರ್ 0. ಸೊ ಇದರ ವ್ಯಾಲ್ಯೂ ಏನಾಗುತ್ತೆ ನೋಡಿ. ಸೊ 16 ಸ್ಕ್ವೇರ್ ಏನಾಗುತ್ತೆ, 256. 256 ಇಂಟು 2. ಸೊ ಎಷ್ಟಾಯಿತು, 512 ಪ್ಲಸ್ 13 ಇಂಟು 16 ಪವರ್ 1 ಅಂದರೆ 16. ಸೊ 13 ಇಂಟು 16 208 ಪ್ಲಸ್ 16 ಪವರ್ 0 ಅಂದರೆ 1. ಸೊ ಪವರ್ ಅಲ್ಲಿ 0 ಇದ್ರೆ ಅದರ ವ್ಯಾಲ್ಯೂ 1 ಆಗುತ್ತೆ. 2 ಪವರ್ 0 ಇಸ್ 1, 3 ಪವರ್ 0 1, 8 ಪವರ್ 0 1, 16 ಪವರ್ 0 1, ಆ ರೀತಿ. ನೆಕ್ಸ್ಟ್ 5 ಇಂಟು 1 ಏನಾಗುತ್ತೆ, 5. ಸೊ ಇದಷ್ಟನ್ನು ಆ್ಯಡ್ ಮಾಡಿ, 512 ಪ್ಲಸ್ 208 ಪ್ಲಸ್ 5. ಸೊ ವ್ಯಾಲ್ಯೂ ಏನು ಬಂತು, 725. ಯಾವುದಿದು ಡೆಸಿಮಲ್ ಕನ್ವರ್ಟ್ ಆಗಿರೋದು, ಬೇಸ್ ಎಷ್ಟು, 10. ನೆಕ್ಸ್ಟ್ ಇವಾಗ ಹೆಕ್ಸಾಡೆಸಿಮಲ್ ಟು ಬೈನರಿ ಆಗಿರಲಿ, ಹೆಕ್ಸಾಡೆಸಿಮಲ್ ಟು ಆಕ್ಟಲ್ ಆಗಿರಲಿ, ಎರಡನ್ನೂ ಕೂಡ ಕನ್ವರ್ಟ್ ಮಾಡೋದಕ್ಕೆ ಫಸ್ಟ್ ನೀವು ಡೆಸಿಮಲ್ ಅನ್ನ ಕನ್ವರ್ಟ್ ಮಾಡ್ಕೊಂಡಿರ್ಬೇಕು. ಯಾಕೆ ಅಂತಂದ್ರೆ ನಾವು ಹೆಕ್ಸಾಡೆಸಿಮಲ್ ಇಂದ ಬೈನರಿಗೆ ಅಥವಾ ಹೆಕ್ಸಾಡೆಸಿಮಲ್ ಇಂದ ಆಕ್ಟಲ್ಗೆ ಕನ್ವರ್ಟ್ ಮಾಡಬೇಕಾದ್ರೆ ಫಸ್ಟ್ ಡೆಸಿಮಲ್ ಕನ್ವರ್ಟ್ ಮಾಡಿ ಆಮೇಲೆ ಬೈನರಿಗೆ ಅಥವಾ ಆಕ್ಟಲ್ಗೆ ಕನ್ವರ್ಟ್ ಮಾಡ್ತೀವಿ. ನೋಡಿ ಹೆಕ್ಸಾಡೆಸಿಮಲ್ ಇಂದ 16 ಅಲ್ವಾ ಬೇಸು. ಸೊ ಅದನ್ನ ಏನು ಮಾಡಬೇಕು, ಹೆಕ್ಸಾಡೆಸಿಮಲ್ ಇಂದ ಫಸ್ಟ್ ಡೆಸಿಮಲ್ ಕನ್ವರ್ಟ್ ಮಾಡ್ಕೋಬೇಕು. ಸೊ ಡೆಸಿಮಲ್ ಇನ್ ಬೇಸ್ 10. ನೆಕ್ಸ್ಟ್ ಡೆಸಿಮಲ್ ಇಂದ ಬೈನರಿ ಕನ್ವರ್ಟ್ ಮಾಡಬೇಕು. ಬೈನರಿ ಕನ್ವರ್ಟ್ ಮಾಡಬೇಕಾದ್ರೆ ಸೊ ಇದೇನಿತ್ತು, 2D5 ಇತ್ತು. ಸೊ ಅದನ್ನು ಆಲ್ರೆಡಿ ನಾವು ಕನ್ವರ್ಟ್ ಮಾಡಿದ್ದೀವಿ ಡೆಸಿಮಲ್. ಸೊ ಡೆಸಿಮಲ್ ವ್ಯಾಲ್ಯೂ ಏನು, 725. ಸೊ ಈ 725 ನ ಬೈನರಿಯಾಗಿ ಕನ್ವರ್ಟ್ ಮಾಡಬೇಕು. ಸೊ ಬೈನರಿಯಾಗಿ ಈಸಿಯಾಗಿ ಕನ್ವರ್ಟ್ ಮಾಡಬಹುದು. ಸೊ ಬೈನರಿ ಬೇಸ್ ಎಷ್ಟು, 2 7 2 5. ಸೊ ಡಿವೈಡ್ ಮಾಡಿ. ಈಗ ಡಿವೈಡ್ ಮಾಡ್ತಾ ಬನ್ನಿ. 2 3s are 6, 1 ಕ್ಯಾರಿ ಎಷ್ಟಾಗುತ್ತೆ, 2 6s are 12, 2 2s are 4. ಸೊ ರಿಮೈಂಡರ್ 1. ನೆಕ್ಸ್ಟ್ 2 ಇಂದ ಮತ್ತೆ 2 1s are 2, 2 8s are 16, 2 2s are 4. ಸೊ ರಿಮೈಂಡರ್ ಎಷ್ಟು ಉಳಿತೆ, 0. ನೆಕ್ಸ್ಟ್ 2 ಇಂದ 2 9s are 18, 2 1s are 2, ರಿಮೈಂಡರ್ 0. ನೆಕ್ಸ್ಟ್ 2 ಇಂದ ಅಂತಂದ್ರೆ 2 4s are 8, 2 5s are 10, ರಿಮೈಂಡರ್ 1. 2 2s are 4, 2 2s are 4, ರಿಮೈಂಡರ್ 1. 2 1s are 2, 2 1s are 2, ರಿಮೈಂಡರ್ 0. 2 5s are 10, ರಿಮೈಂಡರ್ 1. ನೆಕ್ಸ್ಟ್ 2 2s are 4, ರಿಮೈಂಡರ್ 1. 2 1s are 2, ರಿಮೈಂಡರ್ 0. ಸೊ ಇವಾಗ 1 ಅನ್ನು ನಾನು 0 ಇಂದ ಡಿವೈಡ್ ಮಾಡೋಕ್ಕಾಗಲ್ಲ. ಸೊ ಸ್ಟಾಪ್ ಮಾಡಬೇಕು. ಇದೇನಾಯಿತು, ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್, ಇದು ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಇವಾಗ ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಇಂದ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ವರೆಗೂ ಅಷ್ಟನ್ನು ಬರೀರಿ. ಏನು, 1 0 1 1 0 1 1 0 0 1. ಸೊ ಇದಷ್ಟು ಏನಾಗುತ್ತೆ, ಬೈನರಿ ವ್ಯಾಲ್ಯೂ ಆಗುತ್ತೆ. ಸೊ ಹೆಕ್ಸಾಡೆಸಿಮಲ್ ಇಂದ ಫಸ್ಟ್ ಡೆಸಿಮಲ್ ಕನ್ವರ್ಟ್ ಮಾಡಿ ಆಮೇಲೆ ಈ ಡೆಸಿಮಲ್ ವ್ಯಾಲ್ಯೂನ ಬೈನರಿಗೆ ಕನ್ವರ್ಟ್ ಮಾಡಿಬಿಡಿ. ನೆಕ್ಸ್ಟ್ ಇದು ಕೂಡ ಅಷ್ಟೇ, ಹೆಕ್ಸಾಡೆಸಿಮಲ್ ಇರುತ್ತೆ, ಅದನ್ನ
ಡೆಸಿಮಲ್ಲಿ ಕನ್ವರ್ಟ್ ಮಾಡಿ ಆಮೇಲೆ ಆಕ್ಟಲ್ಲಿ ಕನ್ವರ್ಟ್ ಮಾಡಿ. ಆಕ್ಟಲ್ಲಿನ ಬೇಸ್ ಎಷ್ಟು 8. ಆಲ್ರೆಡಿ ಇದೇ ವ್ಯಾಲ್ಯೂನ ನಾವು ಡೆಸಿಮಲ್ಲಿ ಕನ್ವರ್ಟ್ ಮಾಡಿದ್ವಿ 725. ಸೊ 725 ಇದನ್ನ ಏನು ಮಾಡಬೇಕು, ನಾನು ಆಕ್ಟಲ್ಲ ಕನ್ವರ್ಟ್ ಮಾಡಬೇಕು ಅಂದರೆ 8ಇಂದ ಡಿವೈಡ್ ಮಾಡಬೇಕು. ಸೊ 8 9s are 72, 8 9s are 72, 0. ಸೊ ಏನಾಯಿತು 5 ರಿಮೈಂಡರ್ ಆಗೋಯಿತು. ನೆಕ್ಸ್ಟ್ 98 ಇಂದ ಡಿವೈಡ್ ಆಗುತ್ತಾ, ಆಗುತ್ತೆ ಹತ್ತತ್ರ. ಸೊ 8 11s are 88, ರಿಮೈಂಡರ್ ಎಷ್ಟು 2. 8 11s are 88, ರಿಮೈಂಡರ್ 2 ಆಗುತ್ತೆ. ನೆಕ್ಸ್ಟ್ 8 1s are 8, ರಿಮೈಂಡರ್ 3. ಸೊ ಇದು ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್, ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್. ಮೋಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಇಂದ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ಟಿಗೆ ಬರೀರಿ. ಏನಾಗುತ್ತೆ ವ್ಯಾಲ್ಯೂ 1 3 2 5, ಬೇಸ್ ಎಷ್ಟು 8. ಸೊ ಇದೇನಾಯಿತು ಹೆಕ್ಸಾಡೆಸಿಮಲ್ ವ್ಯಾಲ್ಯೂಯಿಂದ ನಾವು ಆಕ್ಟಲ್ಲಿಗೆ ಕನ್ವರ್ಟ್ ಮಾಡಿದ್ದೀವಿ. ಸೊ ಒಂದು ಕ್ವಶನ್ನ ಇಟ್ಕೊಂಡು. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.